ನೋಡಿ, ನಮ್ಮ ನೀರು ನಮ್ಮ ಹಕ್ಕು. ಅವರು ಒಂದು ಪೊಲಿಟಿಕಲ್ ಸ್ಟ್ಯಾಂಡು. ಅವರ ಬೇರೆ ಬೇರೆ ಹಿಂದೆ ಕೂಡ ಜಯಸ್ಪೇಟೆಯನ್ನು ಮುಖ್ಯಮಂತ್ರಿಗಳು ಕೂಡ ಹೋಗಿ ಮಾತುಕತೆ ಎಲ್ಲ ಕೂಡ ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದೀವಿ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತ ಒಂದು ವಿಶ್ವಾಸ ಇದೆ. ಅವ್ರು ಏನ್ ಬೇಕಾದ್ರೂ ಪ್ರಯತ್ನ ಮಾಡ್ತಾರೆ. ನ್ಯಾಯಾಲಯಕ್ಕೆ ಯಾರು ಅಡ್ಡಿ ಮಾಡಕ್ಕಾಗಲ್ಲ. ಅವ್ರದ್ದೇನಿದೆ ವಾದ ಅವ್ರು ಬೇಕಾದ್ರೆ ಮಾಡ್ತಾರೆ. ನಮ್ಮ ವಾದ ನಾವು ಮಾಡ್ತೀವಿ. DPR ಕೂಡ ಕರ್ನಾಟಕ ಹಾಕಿಲ್ಲ ಅಂತ ಕೇಂದ್ರ ಅವ್ರ ಸುಳ್ಳು. ಅವರು DPR ಅಂದ್ರೆ DPR ಹಾಕಿದೀವಿ. DPR ನಾವು ಹಾಕಿದೀವಿ. DPR ಹಾಕಿದಕ್ಕೆ ಹಿಂದೆ ಎಲ್ಲ ಬಂದಿತ್ತು. ದೇ ಆರ್ ವೆರಿ ಫರ್ಮ್. ಮೇಕೆದಾಟು ಯೋಜನೆ ಏನೆಲ್ಲ ಮಾಡಬೇಕು ಅದಕ್ಕೆಲ್ಲ ಮಾಡಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ ಕೋರ್ಟಲ್ಲೂ ಕೂಡ ನಾವು ಲೀಗಲಿ ಏನ್ ಸ್ಟಾಲಿನ್ ಅವರು ಒಪ್ಪಿಸಿ ಯೋಜನೆಗೆ ಮಾಡ್ಲಿ ಅಂತ ಬಿಜೆಪಿ ಆಗ್ರಹ ಮಾಡಿದ್ದಾರೆ ಸರ್. ನಿಮ್ಮ ಫ್ರೆಂಡ್ ತಾನೇ ಅವರು ಮಾಡಿಸಿ ಯಾವುದೇ ಆದಂತ ಪೊಲಿಟಿಕಲ್ ಸ್ಟೇಟಸ್ ರಾಜ್ಯದ ಸ್ಟ್ಯಾಂಡ್ ದೇವೇಗೌಡರು ಕುಮಾರಸ್ವಾಮಿ ಹೇಳಿದ್ರು ನಾವು ಕೈ ಬಸ್ ಕೊಡ್ತೀವಿ ಅವರಾಗಿ ಬಸ್ ಕೊಡೋಕ್ಕಾಗಲ್ಲ. ಅದನ್ನು ಕೇಳ್ತಾ ಇದ್ದಾರೆ. ಒಂದೇನಂತೆ ಕೇಳಿದ್ ಬಸ್ ಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಕೆಲವು ರಾಜಕೀಯದಲ್ಲಿ ಬೇಕಾದಷ್ಟು ಒತ್ತಡಗಳು ಇರ್ತದೆ. ಬಟ್ ನನಗೆ ನ್ಯಾಯಾಲಯ ಇವತ್ತು ಅವ್ರು ನಾನು ಮನವಿ ಮಾಡ್ಕೊಳ್ತೇನೆ. ಇದು ನಿಮ್ಗೆ ಅನುಕೂಲ, ನಮ್ಗಿನ್ನ ಜಾಸ್ತಿ ನಿಮ್ಗೆ ಅನುಕೂಲ. ವೇಸ್ಟ್ ಆಗೋ ಸಮುದ್ರ ಹೋಗೋ ನೀರನ್ನ ತಡೆಗೋಸ್ಕರ ಈ ಯೋಜನೆ ದಯವಿಟ್ಟು ಸಹಕಾರ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದೀನಿ. ಮತ್ತು ಆಂಧ್ರ ಕೂಡ ನನಗೆ ಅಲ್ಲಿ ಚೀಫ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡಿದ್ದೆ. ಅವ್ರು ಡೇಟ್ ಕೊಡ್ತಾರೆ. ನಿಮ್ಮ ಹೇಳಿಕೆ ವಿರುದ್ಧ ಬಿಜೆಪಿ ಇವತ್ತು ಈ ರಾಜ್ಯಾದ್ಯಂತ ಏನ್ ಹೇಳಿ ಸಂವಿಧಾನ ಯಾರು ನನ್ಗೇನು ತಲಕೆಟ್ಟಿಲ್ಲ. ಯಾರು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರು ತಲಕೆಟ್ಟಿದೆ. ನಾನು ಇಂಟೂನಲ್ಲಿ ಏನು ಮಾತಾಡಿದ್ದೀನಿ ಅದನ್ನ ನೋಡಿ ಬಿಜೆಪಿ ಅವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ, ನನ್ನ ಪೊಲಿಟಿಕಲ್ ಸ್ಟ್ಯಾಂಡ್, ಅದನ್ನ ಅವರು ಬಿಜೆಪಿ ಅವ್ರ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಎಲ್ಲಿ ಹೇಳಿದೀನಿ ಸಂವಿಧಾನ? ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು. ಎಲ್ಲಿ ಹೇಳಿದೀನಿ ಸಂವಿಧಾನ? ನಾನೇನಾದ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ತದೆ. ಅವ್ರು ಒಪ್ಕೋತಾರ ಇದನ್ನ? ನೋಡ್ಲಿ ಅದನ್ನ. ಎಲ್ಲಿ ಹೇಳಿದ್ದೀನಿ ನಾನು? ಬೂತಲ್ಲಿ ಬಂದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತಮಗೆ ಮಾಡ್ತಾ ಇರ್ಬೇಕು. ಅವ್ರು ನನ್ನ ಮೇಲೆ ಬಹಳ ಪ್ರೀತಿ ಅದಕ್ಕೆ ಮಾಡ್ತಾರೆ. ನಾನು ಸುದ್ದಿ ಎತ್ತಲಿಲ್ಲ ಅಂದ್ರೆ, ಡೆಲ್ಲಿ ನಾನು ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ದೆ ಬರುದಿಲ್ಲ. ಪಾಪ ಅದಕ್ಕೆ ಅವ್ರು ಮಾಡ್ತಾರೆ. ಮಾಡ್ಲಿ. ಅಲ್ಲೆಲ್ಲ ತಮಿಳುನಾಡು ಕಪ್ ಆಟ ಮಾಡ್ತಾರೆ. ಕಾಯ್ಕೊಂಡಿದ್ದೆ ಕಪ್ ಆಟ ನೋಡೋಣ ಅಂತ. ಬರೀ ನಿಮ್ ಮೈಕ್ ಮಾತ್ರ ಕಾಣ್ತಾ ಇರ್ತಾರೆ. ಆಟ ಅಂತ ಕಾಣ್ತಿದೆ. ಸುಳ್ಳು ಅವೆಲ್ಲ. ಏನು ಹೇಳ್ತಾ ಇದ್ದಾರೆ ಅದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ. ನಾನು ಇವತ್ತು I am telling to all my friends, media friends and political friends, please watch the entire intro, what I have spoken on that from starting to the end. They can't digest what I have spoken. I have spoken the truth. Whatever is there, I am not ready to, if anything is there, I would have accepted it. ನನಗೆ ನಾನೇನಾದ್ರು ಹೇಳಿದ್ರೆ ಒಪ್ಕೊಳ್ತಿದ್ದೆ. ನಾನೇನು ಸಂವಿಧಾನ ಬಗ್ಗೆ, ನಾವೇ ಸಂವಿಧಾನನ ನಮ್ಮ ಪಾರ್ಟಿಲಿ ಸಂವಿಧಾನದ ರಕ್ಷಣೆ ಮಾಡಕ್ಕೆ ಮಾಡಿರೋದು, ಸಂವಿಧಾನದಲ್ಲಿ ಮಾಡ್ತಾ ಇರೋದು. ಸುಮ್ಮನೆ ಈಗೆಲ್ಲ ಸ್ಟೇಟ್ ಏನೋ ಬೇರೆ ಇಶ್ಯೂನ ಡಿವೇಟ್ ಮಾಡಕ್ ಹೋಗ್ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ಗಲಾಟೆ ಮಾಡ್ಬಿಟ್ರೆ ಯಾರು ಕೇಳ್ತಾರೆ? ನಮ್ಮ ಲೀಡರ್ಸ್ ಏನ್ ತಟ್ರ? ನಮ್ಮ ಲೀಡರ್ಸ್ ನಾನೇನ್ ಸ್ಟೇಟ್ಮೆಂಟ್ ಮಾಡಿದೀನಿ ನಿಜಾನ ಸುಳ್ಳು ಅಂತೆಲ್ಲ ನೋಡಿದ್ದಾರೆ. ನಾನು ನೋಡಿದ್ದೀನಿ. ನೀವು ಬೇಕಾದ್ರೆ ಹಾಕೊಂಡು ರಿಪ್ಲೈ ಮಾಡಿ. ಯಾರೋ ಹೇಳಿದ್ ಮುಖ್ಯ ಅಲ್ಲ, ನೀವು ಹಾಕೊಂಡು ರಿಪ್ಲೈ ಮಾಡಿ. ಇದ್ರ ಬಗ್ಗೆ ದೆಹಲಿ ನಾಯಕರು ಏನಾದ್ರು ನಿಮ್ ಜೊತೆ ಮಾತಾಡಿದ್ದಾರೆ? ದೆಹಲಿ ನಾಯಕರು ಖಂಡಿತ ಮಾತಾಡಿದ್ದಾರೆ. ಕೇಳಿದ್ರು ನಾನು ಅವ್ರಿಗೆ ಡಾಕ್ಯುಮೆಂಟ್ಸ್ ನೋಡಿ ಅಂತ ಹೇಳಿದ್ದೀನಿ. ಅವರು ನೋಡಿದ್ದಾರೆ. ಅವ್ರಿಗೂ ಮನವರಿಕೆ ಆಗಿದೆ. ಅವರು ಗಾಬರಿಯಾಗಿ ಕೇಳಿದ್ರು ನನ್ನ, ಇದೇನು ಈ ತರ ಮಾಡಿದೆಲ್ಲ ಏನು ಅಂದ್ಬಿಟ್ಟು. ಆಮೇಲೆ ನಾನು ಯಾರೋ ಫ್ರೆಂಡ್ಸ್ಗೆ ಹೇಳ್ಬಿಟ್ಟು ನಾನೇನ್ ಮಾತಾಡಿದೆ ಅಂತ ಅಂದ್ಬಿಟ್ಟು ಅದನ್ನ ಅವ್ರಿಗೆ ಪಾಸ್ ಆನ್ ಮಾಡಿದೆ. ಎಲ್ಲ ನೋಡಿದ್ದಾರೆ. ಫೋನ್ ಟ್ಯಾಪ್ ಆರೋಪ ಮತ್ತೆ ಕೇಳಿ ಗೊತ್ತಾಗ್ತದೆ. ಫೋನ್ ಟ್ಯಾಪ್ ಆರೋಪ ನಿಮ್ಮ ಕೆಲವು ಶಾಸಕರು ಸಿಎಂಗೆ ದೂರು ಕೊಟ್ಟಿದ್ದಾರೆ. ಫೋನ್ ಟ್ಯಾಪ್ ಆಗ್ತಿದೆ ಅಂತ ಒಂದ್ ಕಡೆ. ಅಶೋಕ್ ಅವರು ಆರೋಪ ಮಾಡಿದ್ದಾರೆ. ಅಶೋಕ್ ಮತ್ತೆ ಕುಮಾರಸ್ವಾಮಿ ಅವರ ಫೋನ್ ಟ್ಯಾಪ್ ಆಗ್ತಿದೆ ಅಂತ ಖುದ್ದಾಗಿ ಅವರೇ ಆರೋಪ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದ್ದಂಗೆ ನಾನು ಜೈಲಲ್ಲಿದ್ದಾಗ ನಿರ್ಮಲಾನಂದ ಸ್ವಾಮಿದು ಫೋನ್ ಟ್ಯಾಪಿಂಗ್ ಆಗಿದೆ ಅಂತ ನಾನು ಪೇಪರ್ ಓದಿದ್ದೀನಿ. ಅದಾದ್ಮೇಲೆ ಎನ್ಕ್ವೈರಿನೂ ನಡೀತು, ಏನೇನೋ ನಡೀತು. ಇನ್ನ ಎನ್ಕ್ವೈರಿ ಅವರು ಸಿಬಿಐನವರು ತೆಗೆದುಕೊಂಡಿದ್ರು. ಇನ್ನ ಸಿಬಿಐನವರು ಅದನ್ನ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಫಸ್ಟ್ ಸಿಬಿಐ ಇರುವಂತ ರಿಪೋರ್ಟ್ ನ ದಯವಿಟ್ಟು ಬಿಜೆಪಿ ಗೌರ್ಮೆಂಟ್ ಅವರು ಅದನ್ನ ಬಿಡುಗಡೆ ಮಾಡಲಿ. ಆಮೇಲೆ ಮಿಕ್ಕಿದೆಲ್ಲ ಮಾತಾಡ್ತಾರೆ.
ಆರೋಪ ಸುಳ್ಳ ಸರ್. ಹನಿ ಟ್ರ್ಯಾಪ್ ವಿಚಾರವಾಗಿ ಇವತ್ತು ರಾಜಣ್ಣ ಅವರು ದೂರು ಕೊಡೋದಕ್ಕೆ ಹೋಮ್ ಮಿನಿಸ್ಟರ್ ಮನೆಗೆ ಹೋಗಿದ್ದಾರೆ. ಇದು ಹೋಮ್ ಮಿನಿಸ್ಟ್ರು ಬಹಳ ವೆರಿ ಸೀನಿಯರ್ ಮ್ಯಾನ್, ಪಕ್ಷನೂ ನಡೆಸಿದ್ದಾರೆ, ಸರ್ಕಾರದಲ್ಲೂ ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಬಹಳ ವೆರಿ ಮೋಸ್ಟ್ ಸೀನಿಯರ್ ಮೋಸ್ಟ್ ಲೀಡರ್, ನಮ್ಮ ಲೀಡರ್ ಅವರು. ಅವ್ರಿಗೆ ಎಲ್ಲ ಅರಿವಿದೆ. ಅವ್ರು ಏನ್ ಬೇಕಾದ್ರೂ ಅಸೆಂಬ್ಲಿಗೂ ಹೇಳ್ತಾರೆ, ಮುಖ್ಯಮಂತ್ರಿ ಹೇಳಿದ್ದಾರೆ, ಎಲ್ಲ ತರದ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ನಮ್ಮ ನೀರು ನಮ್ಮ ಹಕ್ಕು. ಅವರು ಒಂದು ಪೊಲಿಟಿಕಲ್ ಸ್ಟ್ಯಾಂಡು, ಅವರ ಬೇರೆ ಬೇರೆ ಹಿಂದೆ ಕೂಡ ಕೇಳಿಸ್ಪಟ್ಟೆ ಮುಖ್ಯಮಂತ್ರಿಗಳು ಕೂಡ ಹೋಗಿ ಮಾತುಕತೆ ಎಲ್ಲ ಕೂಡ ನಾವು ನ್ಯಾಯಾಲಯಕ್ಕೆ ಹೊರ ಹೋಗಿದ್ದೀವಿ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತ ಒಂದು ವಿಶ್ವಾಸ ಇದೆ. ಅವ್ರು ಏನ್ ಬೇಕಾದ್ರೂ ಪ್ರಯತ್ನ ಮಾಡ್ತಾರೆ. ನ್ಯಾಯಾಲಯಕ್ಕೆ ಯಾರು ಅಡ್ಡಿ ಮಾಡಕ್ಕಾಗಲ್ಲ. ಅವ್ರದ್ದೇನಿದೆ ವಾದ ಅವ್ರು ಬೇಕಾದ್ರೆ ಮಾಡ್ತಾರೆ, ನಮ್ಮ ವಾದ ನಾವು ಮಾಡ್ತೀವಿ. DPR ಕೂಡ ಕರ್ನಾಟಕ ಹಾಕಿಲ್ಲ ಅಂತ ಕೇಂದ್ರ ಅವ್ರ ಸುಳ್ಳು. ಅವರು DPR ಅಂದ್ರೆ DPR ಹಾಕಿದೀವಿ, ಯಾರಾಗಿದ್ರು DPR ನಾವು ಹಾಕಿದೀವಿ. DPR ಹಾಕಿದಕ್ಕೆ ಹಿಂದೆ ಎಲ್ಲ ಬಂದಿತ್ತು. ದೇ ಆರ್ ವೆರಿ ಫರ್ಮ್. ಮೇಕೆದಾಟು ಯೋಜನೆ ಏನೆಲ್ಲ ಮಾಡಬೇಕು ಅದಕ್ಕೆಲ್ಲ ಮಾಡಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದೆ. ಕೋರ್ಟಲ್ಲೂ ಕೂಡ ನಾವು ಲೀಗಲಿ ಏನ್ ಮಾಡಬೇಕು ನಾವು ಮಾಡ್ತೀವಿ. ಸ್ಟಾಲಿನ್ ಅವರು ಒಪ್ಪಿಸಿ ಯೋಜನೆಗೆ ಮಾಡ್ಲಿ ಅಂತ ಬಿಜೆಪಿ ಆರೋಪ ಆಧಾರ ಮಾಡಿದ್ದಾರೆ ಸರ್. ನಿಮ್ ಫ್ರೆಂಡ್ ತಾನೇ ಅವರು ಮಾಡಿಸ್ಲಿ ಹೇಳ್ಬೋದು. ಯಾವುದೇ ಆದಂಥ ಪೊಲಿಟಿಕಲ್ ಸ್ಟೇಟಸ್ ರಾಜ್ಯದ ಸ್ಟ್ಯಾಂಡ್ ದೇವೇಗೌಡರು ಕುಮಾರಸ್ವಾಮಿ ಹೇಳಿದ್ರು ನಾವು ಕೈ ಬರ್ಸ್ಕೊಡ್ತೀವಿ ಅಂತ. ಅವರಾಗಿ ಬರ್ಸ್ಕೊಳಕ್ಕಾಗ್ತದೆ? ಅದನ್ನು ಕೇಳ್ತಾ ಇದ್ದಾರೆ. ಒಂದೇನಕ್ಕೆ ಕೇಳಿ ಬರ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಕೆಲವು ರಾಜಕೀಯದಲ್ಲಿ ಬೇಕಾದಷ್ಟು ಒತ್ತಡಗಳಿರ್ತದೆ. ಬಟ್ ನನಗೆ ನ್ಯಾಯಾಲಯ ಇವತ್ತು ಅವ್ರು ನಾನು ಮನವಿ ಮಾಡ್ಕೊಳ್ತೇನೆ. ಇದು ನಿಮ್ಗೆ ಅನುಕೂಲ, ನಮ್ಗಿನ್ನ ಜಾಸ್ತಿ ನಿಮ್ಗೆ ಅನುಕೂಲ. ವೇಸ್ಟ್ ಆಗೋ ಸಮುದ್ರ ಹೋಗೋ ನೀರನ್ನ ತಡೆಗೋಸ್ಕರ ಈ ಯೋಜನೆ ದಯವಿಟ್ಟು ಸಹಕಾರ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದೀನಿ. ಮತ್ತು ಆಂಧ್ರ ಕೂಡ ನನಗೆ ಅಲ್ಲಿ ಚೀಫ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡಿದ್ದೆ, ಅವ್ರು ಬೇಕು ಕೊಡ್ತಾರೆ. ನಿಮ್ಮ ಹೇಳಿಕೆ ವಿರುದ್ಧ ಬಿಜೆಪಿ ಇವತ್ತು ಈ ರಾಜ್ಯಾದ್ಯಂತ ಏನ್ ಹೇಳಿ ಸಂವಿಧಾನ ಯಾರು ನನ್ಗೇನು ತಲೆಕೆಟ್ಟಿಲ್ಲ, ಯಾರು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರು ತಲೆಕೆಟ್ಟಿದೆ. ನಾನು ಇಂಟರ್ವ್ಯೂನಲ್ಲಿ ಏನು ಮಾತಾಡಿದ್ದೀನಿ ಅದನ್ನ ನೋಡಿ ಬಿಜೆಪಿ ಅವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ, ನನ್ನ ಪೊಲಿಟಿಕಲ್ ಸ್ಟ್ಯಾಂಡ್, ಅದನ್ನ ಅವರು ಬಿಜೆಪಿ ಅವ್ರ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಎಲ್ಲಿ ಹೇಳಿದೀನಿ ಸಂವಿಧಾನ? ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು. ಎಲ್ಲಿ ಹೇಳಿದೀನಿ ಸಂವಿಧಾನ? ನಾನೇನಾದ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ತದೆ. ಅವ್ರು ಒಪ್ಕೋತಾರ ಇದನ್ನ? ನೋಡ್ಲಿ ಅದನ್ನ. ಎಲ್ಲಿ ಹೇಳಿದ್ದೀನಿ ನಾನು? ಬೂತಲ್ಲಿ ಬಂದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ತಮಗೆ. ಮಾಡ್ತಾ ಇರ್ಬೇಕು. ಅವ್ರು ನನ್ನ ಮೇಲೆ ಬಹಳ ಪ್ರೀತಿ ಅದಕ್ಕೆ ಮಾಡ್ತಾರೆ. ನಾನು ಸುದ್ದಿ ಎತ್ತಲಿಲ್ಲ ಅಂದ್ರೆ, ಡೆಲ್ಲಿಲಿ ನಾನು ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ದೆ ಬರುದಿಲ್ಲ. ಪಾಪ ಅದಕ್ಕೆ ಅವ್ರು ಮಾಡ್ತಾರೆ, ಮಾಡ್ಲಿ. ಅಲ್ಲೆಲ್ಲ ತಮಿಳುನಾಡು ಕಪ್ಪಾಟ ಮಾಡ್ತಾರೆ, ಕಾಯ್ಕೊಂಡಿದ್ದೆ ಕಪ್ಪಾಟ ನೋಡೋಣ ಅಂತ. ಬರೀ ನಿಮ್ಮ ಮೈಕ್ ಮಾತ್ರ ಕಾಣ್ತಾ ಇರ್ತಾರೆ, ಪಾಟ ಅಂತ ಕಾಣ್ತಿಲ್ಲ. ಸುಳ್ಳು ಅವೆಲ್ಲ ಏನು ಹೇಳ್ತಾ ಇದ್ದಾರೆ ಅದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ. ನಾನು ಇವತ್ತು I am telling to all my friends, media friends and political friends, please watch the entire intro, what I have spoken on that day. From starting to the end. They can't digest what I have spoken. I have spoken the truth. Whatever is there, I am not ready to, if anything is there, I would have accepted it. ನನಗೆ ನಾನೇನಾದ್ರು ಹೇಳಿದ್ರೆ ಒಪ್ಕೊಳ್ತೀನಿ. ನಾನೇನು ಸಂವಿಧಾನ ಬಗ್ಗೆ, ನಾವೇ ಸಂವಿಧಾನನ ನಮ್ಮ ಪಾರ್ಟಿ ರೀ, ಸಂವಿಧಾನದ ರಕ್ಷಣೆ ಮಾಡಕ್ಕೆ ಮಾಡಿರೋದು, ಸಂವಿಧಾನದಲ್ಲಿ ಮಾಡ್ತಾ ಇರೋದು. ಸುಮ್ಮನೆ ಈಗೆಲ್ಲ ಸ್ಟೇಟ್ ಏನೋ ಬೇರೆ ಇಶ್ಯೂನ ಡಿವೇಟ್ ಮಾಡಕ್ಕೆ ಹೋಗ್ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ಗಲಾಟೆ ಮಾಡ್ಬಿಟ್ರೆ ಯಾರು ಕೇಳ್ತಾರೆ? ನಮ್ಮ ಲೀಡರ್ಸ್ ಏನ್ ದಟ್ರ? ನಮ್ಮ ಲೀಡರ್ಸ್ ನಾನೇನ್ ಸ್ಟೇಟ್ಮೆಂಟ್ ಮಾಡಿದ್ದೀನಿ ನಿಜಾನ ಸುಳ್ಳು ಅಂತೆಲ್ಲ ನೋಡಿದ್ದಾರೆ. ನಾನು ನೋಡಿದ್ದೀನಿ. ನೀವು ಬೇಕಾದ್ರೆ ಹಾಕೊಂಡು ರಿಪ್ಲೈ ಮಾಡಿ. ಯಾರೋ ಹೇಳಿದ್ ಮುಖ್ಯ ಅಲ್ಲ, ನೀವು ಹಾಕೊಂಡು ರಿಪ್ಲೈ ಮಾಡಿ. ಇದ್ರ ಬಗ್ಗೆ ದೆಹಲಿ ನಾಯಕರು ಏನಾದ್ರು ನಿಮ್ ಜೊತೆ ಮಾತಾಡಿದ್ದಾರೆ? ದೆಹಲಿ ನಾಯಕರು ಏನಾದ್ರು ಖಂಡಿತ ಮಾತಾಡಿದ್ದಾರೆ. ಕೇಳಿದ್ರು ನಾನು ಅವ್ರಿಗೆ ಡಾಕ್ಯುಮೆಂಟ್ಸ್ ನೋಡಿ ಅಂತ ಹೇಳಿದ್ದೀನಿ. ಅವರು ನೋಡಿದ್ದಾರೆ, ಅವ್ರಿಗೂ ಮನವರಿಕೆ ಆಗಿದೆ. ಅವರು ಗಾಬರಿಯಾಗಿ ಕೇಳಿದ್ರು ನನ್ನ, ಇದೇನು ಈ ತರ ಮಾಡಿದೆಲ್ಲ ಏನು ಅಂದ್ಬಿಟ್ಟು. ಆಮೇಲೆ ನಾನು ಯಾರೋ ಫ್ರೆಂಡ್ಸ್ಗೆ ಹೇಳ್ಬಿಟ್ಟು ನಾನೇನ್ ಮಾತಾಡಿದೆ ಅಂತ ಅಂದ್ಬಿಟ್ಟು ಅದನ್ನ ಅವ್ರಿಗೆ ಪಾಸ್ ಆನ್ ಮಾಡಿದೆ. ಎಲ್ಲ ನೋಡಿದ್ದಾರೆ. ಫೋನ್ ಟ್ಯಾಪ್ ಆರೋಪ ಮತ್ತೆ ಕೇಳಿ ಗೊತ್ತಾಗ್ತದೆ. ಫೋನ್ ಟ್ಯಾಪ್ ಆರೋಪ ನಿಮ್ಮ ಕೆಲವು ಶಾಸಕರು ಸಿಎಂಗೆ ದೂರು ಕೊಟ್ಟಿದ್ದಾರೆ, ಫೋನ್ ಟ್ಯಾಪ್ ಆಗ್ತೀನಿ ಅಂತ ಒಂದ್ ಕಡೆ. ಅಶೋಕ್ ಅವರು ಆರೋಪ ಮಾಡಿದ್ದಾರೆ. ಅಶೋಕ್ ಮತ್ತೆ
ಕುಮಾರಸ್ವಾಮಿ ಅವರ ಫೋನ್ ಟ್ಯಾಪ್ ಆಗ್ತಿದೆ ಅಂತ ಖುದ್ದಾಗಿ ಅವರೇ ಆರೋಪ ಮಾಡಿದ್ದಾರೆ. ನಮ್ಗೆ ಗೊತ್ತಿದ್ದಂಗೆ ನಾನು ಜೈಲಲ್ಲಿದ್ದಾಗ ಸಜ್ಜನಪ್ಪ ನಿರ್ಮಲಾನಂದ ಸ್ವಾಮಿದು ಫೋನ್ ಟ್ಯಾಪಿಂಗ್ ಆಗಿದೆ ಅಂತ ನಾನು ಪೇಪರ್ ಓದಿದ್ದೆ. ಅದಾದ್ಮೇಲೆ ಎನ್ಕ್ವೈರಿನೂ ನಡೀತು, ಏನೇನೋ ನಡೀತು. ಇನ್ನ ಎನ್ಕ್ವೈರಿ ಅವರು ಸಿಬಿಐನವರು ತೆಗೆದುಕೊಂಡಿದ್ರು. ಇನ್ನ ಸಿಬಿಐನವರು ಅದನ್ನ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಫಸ್ಟ್ ಸಿಬಿಐ ಇರುವಂತ ರಿಪೋರ್ಟ್ ನ ದಯವಿಟ್ಟು ಬಿಜೆಪಿ ಗೌರ್ಮೆಂಟ್ ಅವರು ಅದನ್ನ ಬಿಡುಗಡೆ ಮಾಡಲಿ, ಆಮೇಲೆ ಮಿಕ್ಕಿದೆಲ್ಲ ಮಾತಾಡ್ತಾರೆ. ಆರೋಪ ಸುಳ್ಳ ಸರ್. ಹನಿ ಟ್ರ್ಯಾಪ್ ವಿಚಾರವಾಗಿ ಇವತ್ತು ರಾಜಣ್ಣ ಅವರು ದೂರು ಕೊಡೋದಕ್ಕೆ ಹೋಮ್ ಮಿನಿಸ್ಟರ್ ಮನೆಗೆ ಹೋಗಿದ್ದಾರೆ. ಇದು ಹೋಮ್ ಮಿನಿಸ್ಟ್ರು ಬಹಳ ವೆರಿ ಸೀನಿಯರ್ ಮ್ಯಾನ್, ಪಕ್ಷನೂ ನಡೆಸಿದ್ದಾರೆ, ಸರ್ಕಾರದಲ್ಲೂ ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಬಹಳ ವೆರಿ ಮೋಸ್ಟ್ ಸೀನಿಯರ್ ಮೋಸ್ಟ್ ಲೀಡರ್, ನಮ್ಮ ಲೀಡರ್ ಅವರು. ಅವ್ರಿಗೆ ಎಲ್ಲ ಅರಿವಿದೆ. ಅವ್ರು ಏನ್ ಬೇಕಾದ್ರೂ ಅಸೆಂಬ್ಲಿಗೂ ಹೇಳ್ತಾರೆ, ಮುಖ್ಯಮಂತ್ರಿ ಹೇಳ್ತಾರೆ, ಎಲ್ಲ ತರದ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ.